ಹಾಯ್ ಗಾಯ್ಸ್, ನಮಸ್ಕಾರ. ನಾವು ಈಗ ಬಂದಿರೋದು ಹೊನ್ನಾವರದಲ್ಲಿರೋ ಎಕೋ ಬೀಚ್ ಅಂತೇಳಿ. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಬಂದಿದ್ವಿ. ತುಂಬ ಚೆನ್ನಾಗಿದೆ ಗುರು, ನಿಜವಾಗ್ಲೂ ಪ್ಲೇಸ್ ಮಾತ್ರ. ಇಲ್ಲಿ ನೋಡ್ತಾ ಇದ್ರೆ ತುಂಬ ಪ್ರಶಾಂತವಾಗಿದೆ ನಿಜವಾಗ್ಲೂ. ಇದು ಬಂದ್ಬಿಟ್ಟು ಎಕೋ ಬೀಚ್ ಅಂತ ಹೇಳ್ತಾರೆ. ಇಲ್ಲಿ ಮಾತ್ರ ತುಂಬ ಪೀಸ್ ಇದೆ ಗುರು. ಬಂದುಬಿಟ್ಟು ಹೊನ್ನಾವರದಲ್ಲಿ ಇಕೋ ಬೀಚ್ ಅಂತ ಹೇಳಿ ನಮ್ಮ ಫ್ರೆಂಡ್ ಕರ್ಕೊಂಬಂದಿದ್ದಾನೆ. ಮತ್ತೆ ಹೇಳೋ, ಇಕೋ ಬೀಚ್ ಕ್ಲೀನಾಗಿದೆ, ಮನಸ್ಸು ಕೂಡ ಗಲೀಜಾಗಿದ್ದಾಗ ಅನ್ನಿಸ್ತದೆ. ಯೋಚನೆ ನಿಲ್ಲಿದ್ದು ಈ ಥರ ಸಮುದ್ರ ತ ಕೂತ್ಕೊಂಡು ಫುಲ್ಲು ಚಿಲ್ಲಾಗ್ಬೋದು ಗುರು ನಿಜವಾಗ್ಲೂ. ಇಂಥ ಆ ಲೊಕೇಶನ್ ನೋಡ್ತಾ ಇದ್ರೆ ಒಂದು ಹುಡುಗಿ ಜೊತೆ ಕೂತ್ಕೋಬೇಕು ಗುರು. ಇವನು ನಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಗುರು, ಈ ಥರ ಸಮುದ್ರದಲ್ಲಿ ಕ್ರಿಕೆಟ್ ಯಾರೋ ನಡೀತೀರಾ ನೀವು? ನೋಡಿ, ನಾವು ಆಡ್ತಾ ಇದೀವಿ ನೋಡಿ. ವೆಲ್ಕಮ್ ಟು ಇಕೋ ಬೀಚ್. ನೋಡಿದಿರಲ್ಲ ಫ್ರೆಂಡ್ಸ್, ಹೆಂಗಿದೆ ನಮ್ಮ ಪ್ರಯಾಣ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಎನರ್ಜಿ ಬರ್ತದೆ ನಮಗೆ.